ಚನ್ನಪಟ್ಟಣ ನಗರದ ಶಿವಾನಂದ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗುತ್ತಿರುವ ಟೆರರ್ ಸಿನಿಮಾವನ್ನ ವೀಕ್ಷಣೆ ಮಾಡಲು ನಾಯಕ ನಟ ಆದಿತ್ಯ, ವಿಲನ್ ಚೇತನ್, ಚಲನಚಿತ್ರದ ಬೊಂಬೆ ನಾಡಿನ ನೂತನ ನಿರ್ದೇಶಕರನ್ನ ಸ್ವಾಗತಿಸಿ, ಈ ಚಿತ್ರದ ಕಥೆ ಕರುನಾಡಿನ ಯುವ ಸಮೂಹಕ್ಕೆ ಉತ್ತಮ ಸಂದೇಶವನ್ನ ನೀಡುವ ಕಥೆಯಾಗಿದೆ. ಹಾಗಾಗಿ ಹೆಚ್ಚಿನ ಅಭಿಮಾನಿಗಳು ವೀಕ್ಷಿಸಿ ಶತದಿನ ದಾಖಲೆಯನ್ನ ಪಡೆಯಲಿ ಎಂದು ಶುಭ ಕೋರಿದರು. ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಸಮಾಜ ಸೇವಕ ಕರಣ್ ಎಂ ಆನಂದ್ ಮಾತನಾಡಿ, ಬೊಂಬೆ ನಾಡು ರಾಜರು ಆಳಿದ ನಾಡು, ಚಿನ್ನದ ನಾಡು ಹಾಗೂ ಚಲನಚಿತ್ರದ ನಾಡು ಎಂಬುದನ್ನ ರಂಜನ್ ಶಿವರಾಮೇಗೌಡ ಅವರು ಟೆರರ್ ಸಿನಿಮಾದ ನಿರ್ದೇಶಕರಾಗಿ ಸಮಾಜಕ್ಕೆ ಚಿತ್ರದ ಮೂಲಕ ಉತ್ತಮವಾದ ಸಂದೇಶವನ್ನ ಕೊಡುವುದರಿಂದ ಈ ನಾಡು ನಟರು ಹಾಗೂ ನಿರ್ದೇಶಕರು ಎಂಬುದನ್ನ ಸಾಬೀತುಪಡಿಸಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಇವತ್ತು ನಮ್ಮ ಚನ್ನಪಟ್ಟಣ ತಾಲೂಕಿಗೆ ನಮ್ಮ ಫೇವ್ರೇಟ್ ಆ್ಯಕ್ಟರ್ ಆದ ಆದಿತ್ಯ ಅವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಇವತ್ತು ಚನ್ನಪಟ್ಟಣ ತಾಲೂಕು ಪರವಾಗಿ ಎಲ್ಲರಿಗೂ ವಂದನೆ ತಿಳಿಸ್ತೀನಿ. ಎಲ್ಲರೂ ಬಂದು ನೋಡೋದಕ್ಕೆ ನಾನು ತರುಣ್ ಅವರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಇವತ್ತು ನಮ್ಮಲ್ಲಿ ಬೊಂಬೆ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ಇಲ್ಲಿ ನಿಮಗೆ ತುಂಬ ದೊಡ್ಡ ಫ್ಯಾನ್ಸ್ ಇದೆ ಮತ್ತು ಪ್ರೇಕ್ಷಕರು ಹಂಗೆ ಅತಿ ಹೆಚ್ಚು ಒಳ್ಳೆ ಮೂವಿಗಳು ಬಂದರೆ ಅಷ್ಟು ಅವ್ರಿಗೂ ಸಪೋರ್ಟ್ ಮಾಡ್ತಾರೆ. ಈ ಟೆರರ್ ಮೂವಿನೂ ಕೂಡ ಹಾಗೆ. ಅದು ಇನ್ನೇನು ವಿಶೇಷ ಅಂದರೆ ನಮ್ಮ ತಾಲೂಕಿನ ಒಬ್ಬರು ನಿರ್ದೇಶಕರು, ಒಂದು ಬಡ್ಡಿಂಗ್ ನಿರ್ದೇಶಕರು ಆದ ನಮ್ಮ ಮೆಣಕ್ನಸಳ್ಳಿ ಶಿವರಾಮಣ್ಣ ಅವರ ಮಗ ಆದ ಕಿರಣ್ ಅವರು, ನಾವು ಕಿರಣ್ ಅಂತ ಕರಿತೀವಿ, ರಂಜನ್ ಶಿವರಾಮ್ ಗೌಡ್ರು ಅವರು ಇವತ್ತು ಇದು ಅತ್ಯುತ್ತಮ ಒಂದು ಪಿಕ್ಚರ್ ಮಾಡಿದ್ದಾರೆ. ಇದು ಒಂದು ಮೊದಲನೇ ಸ್ಟೆಪ್ ಆಗಿದೆ ಅವ್ರಿಗೆ. ನಾವು ಇಷ್ಟೇ ಕೇಳ್ಕೊಳ್ಳೋದು ಎಲ್ಲರಿಗೂ, ಇಂಥ ಒಂದು ಒಳ್ಳೆ ಡೈರೆಕ್ಟರ್ನ ನಾವೆಲ್ಲರೂ ಖಂಡಿತ ಮುಂದೆ ಸಪೋರ್ಟ್ ಮಾಡಿ, ಇನ್ನೂ ದೊಡ್ಡ ಬ್ಯಾನರ್, ದೊಡ್ಡ ಅತಿ ಹೆಚ್ಚು ಒಂದು ಮೂವಿ ಮಾಡಲಿ. ಯಾಕಂದರೆ ನಿಮಗೆ ಗೊತ್ತು, ಅವರ ಒಂದು ಸ್ಟ್ರಗಲು ನಾವು ಬರೀ ಹಿಂದೆ ಅವ್ರ ಟೆಕ್ನಿಕಲ್ ಪಾಯಿಂಟಲ್ಲಿ ನೋಡ್ತಾ ಇದ್ವಿ. 4-5 ವರ್ಷದಿಂದ ಒಂದು ಮೂವಿ ಬಿಡುಗಡೆ ಆಗೋಕ್ಕೆ ಎಷ್ಟು ಅವರು ಹಿಂದೆ ಕೆಲಸ ಮಾಡಿದ್ದಾರೆ, ಎಷ್ಟು ಜನ ಹಿಂದ್ಗಡೆ ಅದ್ರ ಕೆಲಸ ಮಾಡಿದ್ದಾರೆ ಅಂತ. ಆದರೆ ಅದು ರಿಲೀಸ್ ಆಗೋದು, ಓಡೋದು, ಅದು ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ. ಅದಕ್ಕೆ ಇವತ್ತೇನು ನಮ್ಮ ತಾಲೂಕು, ಸ್ಪೆಷಲಿ ನಮ್ಮ ಕರ್ನಾಟಕದ ಜನ, ಅದರಲ್ಲೂ ನಮ್ಮ ತಾಲೂಕಿನ ಜನ ಅತಿ ಹೆಚ್ಚಾಗಿ ಬಂದು ಈ ಪಿಕ್ಚರ್ ನೋಡಿ ಅವ್ರಿಗೆ ಆಶೀರ್ವಾದ ಮಾಡಲಿ. ಅದು ಬರೀ ಅವ್ರಿಗೆ ಮಾತ್ರ ಅಲ್ಲ, ಅದ್ರ ಜೊತೆಗೆ ಅವ್ರು ಏನು ಕಲಾ ತಂಡ ಇದೆ ಎಲ್ಲರಿಗೂ ಇವತ್ತು ನಾವು ನಿಂತು ಪ್ರೋತ್ಸಾಹ ಮಾಡೋಣ, ಅವ್ರನ್ನ ಕೈ ಹಿಡಿದು ಮುಂದೆ ನಡೆಸ್ಕೊಂಡು ಹೋಗೋಣ ಅಂತ ನಿಮ್ಮೆಲ್ಲರ ಪ್ರಕಾರ ನಾನು ಇವತ್ತು ಕೇಳ್ಕೊಂಡು ಹೋಗ್ತೀನಿ. ಸರ್, ಥ್ಯಾಂಕ್ ಯು ಸೋ ಮಚ್. ನಾಯಕ ನಟ ಆದಿತ್ಯ ಮಾತನಾಡಿದರು. ಸಿನಿಮಾ ಬಂದು ನೋಡಿದಾಗ ನಿಮಗೆ ಗೊತ್ತಾಗ್ತದೆ. ಯಾಕೆಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಜೊತೆ ಡಿಫ್ರೆಂಟ್ ಆಗಿರೋ ಒಂದು ಮಾಫಿಯಾ, ಒಂದು ಹೊಸ ಮಾಫಿಯಾದ ಬಗ್ಗೆ ಜನರಿಗೆ ತಿಳಿಸ್ಕೊಟ್ಟಿದ್ದಾರೆ. ಅದು ಇವತ್ತು ಎಲ್ಲರಿಗೂ ಒಂದು ಇಷ್ಟ ಆಗಿದೆ. ಅದು ಪ್ರತಿಯೊಂದು ಕಡೆನೂ ಫೋನ್ ಮಾಡಿ ತುಂಬ ಚೆನ್ನಾಗಿದೆ, ಬೈಕ್ ತುಂಬ ಇಷ್ಟಪಟ್ಟಿದೆ, ಕತೆ ತುಂಬ ಇಷ್ಟಪಟ್ಟಿದೆ. ಸೊ ಇವತ್ತು ಎಲ್ರಿಗೂ ನಾನು ಧನ್ಯವಾದಗಳು ಹೇಳ್ಬೋದು. ಯಾಕೆಂದ್ರೆ ಇವತ್ತು ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ. ಸರ್, ಬೊಂಬೆ ನಗರಿಯ ನಿರ್ದೇಶಕರು, ಸ್ವಚ್ಛಲ ನಿರ್ದೇಶಕರು, ಅವ್ರ ಬಗ್ಗೆ ನೀವೇನು ಹೇಳ್ತೀರಿ? ನಾನೇನು ಹೇಳ್ಬೇಕಾಗಿಲ್ಲ ಸರ್, ಕರ್ನಾಟಕ ಜನತೆ ಹೇಳ್ತಾರೆ ಸಿನಿಮಾ ಎಲ್ರಿಗೂ ಇಷ್ಟ ಆಗಿದೆ. ಆದ್ರೂ ತಾವು ಜನಪ್ರಿಯ ಚಿತ್ರನಟರು, ತಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ ಹೇಳ್ಬೇಕು ಅಂದ್ರೆ, ಅವ್ರ ಫಸ್ಟ್ ಸಿನಿಮಾ ಕಾಣ್ತೋದೇ ಇಲ್ಲ. ಮಾಡೋ ಸಿನಿಮಾ ಇರ್ಬೋದು, ತೆಗೆದಿರೋ ರೀತಿ ಇರ್ಬೋದು, ಎಲ್ಲರೂ ಬಳಸ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಹೆಚ್ಚು ದೊಡ್ಡ ಸಿನಿಮಾಗಳು, ಒಳ್ಳೆಯ ಸಿನಿಮಾಗಳು ಗೌರ್ಮೆಂಟ್ ಕಾನ್ಫಿಡೆನ್ಸ್ ಇದೆ. ಯಾಕೆಂದ್ರೆ ಫಸ್ಟ್ ಸಿನಿಮಾಲೇ ಹಿಂಗ್ ಮಾಡಿದವರು ಇದು ನೆಕ್ಸ್ಟ್ ಸಿನಿಮಾ ಡೆಫಿನೆಟ್ಲಿ. ಚಲನಚಿತ್ರ ನಟ ಚೇತನ್ ಶುಭ ಕೋರಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯ ಸದಸ್ಯ ಎಂಎನ್ ಹೊಸಹಳ್ಳಿ ರಮೇಶ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸ್ವಾಮಿ, ಸಹ ನಿರ್ದೇಶಕ ಮನುಕುಮಾರ್, ಬೈಸೀನಾ, ಪ್ರಭಾಕರ್, ಅರಳಾಳು ಸಂದ್ರ ಪಾಪಣ್ಣ, ರಾಂಬೋ ಸುರೇಶ್, ಸಂದೇಶ್ ರಾಂಪುರ ಹಾಗೂ ಇನ್ನಿತರ ಅಭಿಮಾನಿಗಳು ಉಪಸ್ಥಿತರಿದ್ದರು. ಸಿನಿಮಾ ಆಲ್ರೆಡಿ ನೋಡಿದ್ದೀರಿ. ನಾವು ನಿರ್ಮಾಪಕರು, ಡೈರೆಕ್ಟ್ರು, ಆರ್ಟಿಸ್ಟ್ಗಳಿಗೆಲ್ಲ ಕೆಲಸ ಮಾಡಿದ್ದೀವಿ. ಆ ಕೆಲಸ ಕೂಡ ಶ್ರಮ ಇಲ್ಲಿ ಕಾಣ್ತಾ ಇದೆ. ನಿಮ್ಮೆಲ್ಲರ ಚಪ್ಪಾಳೆ, ನಿಮ್ಮ ವಿಸಿಲ್ಗಳೇ ನಮ್ಮದು ಒಂದು ಖುಷಿ, ಒಂದು ಬೆಂತಡ್ದಂಗೆ ಆಗುತ್ತೆ. ಎಲ್ಲ ಕಡೆ ಎಲ್ಲ ಥಿಯೇಟರ್ ರಿಲೀಸ್ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ರಿಪೋರ್ಟ್ ತುಂಬ ಚೆನ್ನಾಗಿದೆ, ಜನ ತುಂಬ ಇಷ್ಟಪಟ್ಟಿದ್ದಾರೆ. ಸೊ ನಾವು ತಮ್ಮಲ್ಲಿ ಕೇಳ್ಕೊಳ್ಳೋದು, ಇನ್ನಷ್ಟು ಪ್ರಚಾರ ಮಾಡಿ, ಇನ್ನಷ್ಟು ಜನ ಈ ಸಿನಿಮಾ ನೋಡಲಿ. ಮಾಫಿಯಾ ಬಗ್ಗೆ ಈ ಒಂದು ಡೈರೆಕ್ಟ್ರು ಕಥೆ ಹೇಳಕ್ಕೆ ಹೊರಟಿದ್ದಾರೆ. ಸೊ ಸಮಥಿಂಗ್ ಎಷ್ಟೋ ಮಾಫಿಯಾಗಳು ನೋಡಿದ್ದೀರಿ, ಬಟ್ ಈ ಥರ ಒಂದು ಡಿಫ್ರೆಂಟ್ ಆಗಿರೋ ಮಾಫಿಯಾ, ಇದು ಗೊತ್ತಿರೋಂಥ ಮಾಫಿಯಾ. ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ನಾವು ಹೇಳಿದ್ರೆ ಗೊತ್ತಾಗಲ್ಲ.
ಸೊ ಆದಷ್ಟು ಪ್ರಚಾರ ಮಾಡಿ, ಆದಷ್ಟು ಎಲ್ಲರೂ ಈ ಸಿನಿಮಾ ಮೊದಲನೇದಾಗಿ ಚನ್ನಪಟ್ಟಣ ಎಲ್ಲ ಜನತೆಗೂ ಧನ್ಯವಾದಗಳು. ನಾನು ಇದೇ ಚನ್ನಪಟ್ಟಣ ತಾಲೂಕಿನಾಗಿ ನಮ್ಮ ಫಿಲಮ್ಮು ಇಲ್ಲೇ ರಿಲೀಸ್ ಆಗ್ತಾ ಇರೋದು ತುಂಬ ಖುಷಿ ಇದೆ. ಈ ಥಿಯೇಟ್ರಲ್ಲಿ ತುಂಬ ಸಾಕಷ್ಟು ಫಿಲಮ್ ನೋಡಿದ್ದೀನಿ. ಸೊ ಕೊನೆಗೆ ನನ್ನ ಫಿಲಮ್ ರಿಲೀಸ್ ಆಗಿ ನಾನೇ ನೋಡುವಂಥದ್ದು ತುಂಬ ಖುಷಿ ಕೊಡ್ತಾ ಇದೆ. ಸೊ ಆಲ್ರೆಡಿ ರಿಪೋರ್ಟ್ ಎಲ್ಲರಿಗೂ ಗೊತ್ತಿದೆ ಏನಾಗಿದೆ ಅಂತ. ಇವತ್ತು ಏನು ಆರ್ಗನೈಸ್ ಮಾಡಿರುವಂಥ ಕರುಣ್ ಮತ್ತು ತಂಡ, ರಮೇಶ್ ಅಣ್ಣ ಆಗಿರ್ಬೋದು, ಪ್ರಮೋಣ ಆಗಿರ್ಬೋದು, ಮತ್ತು ಫುಲ್ ಇಡೀ ಟೀಮ್ ಏನಿದೆ ಎಲ್ಲರಿಗೂ ತುಂಬ ಧನ್ಯವಾದ ಹೇಳಬೇಕು. ಮತ್ತು ಆದಿತ್ಯ ಸರ್ ನೀವು ಸ್ಕ್ರೀನಲ್ಲಿ ನೋಡಿದರೆ ಹೆಂಗೆ ಮಾಡಿದ್ದಾರೆ ಅಂತ ಸೂಪರಾಗಿ ಮಾಡಿದ್ದಾರೆ. ರವಿ ಸರ್ ಮತ್ತು ಸಾಕಷ್ಟು ನಟರು ದಂಡಿದೆ. ದೇವರಾಜ್ ಸರ್ ಆಗ್ಬೋದು, ಶಶಿಕುಮಾರ್ ಸರ್ ಅಲ್ಲೇ ನೀವು ಪೋಸ್ಟ್ ನೋಡಿದ್ರೆ ಒಂದು ದೊಡ್ಡ ಬಳಗನೇ ಇದೆ. ಒಬ್ಬೊಬ್ಬರ ಹೆಸರು ಹೇಳಿದ್ರೆ ತುಂಬ ಒಂದು ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಖಂಡಿತ ಫಿಲಮ್ ನೋಡಿ. ತುಂಬ ಧನ್ಯವಾದ.